ಇನ್ನ ದ ವರ್ಡ್ ಅರೌಂಡ್ ಅಸ್ ಒಳಗ ಸ್ಟ್ರೇಂಜ್ ವರ್ಡ್ ಆಫ್ ಪ್ಲಾಂಟ್ಸ್. ಈಗ ಇಷ್ಟಮಟ್ಟ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದು ನಾವು. ನೆಕ್ಸ್ಟ್ ಹಿಂದಿನ ಇದ್ರೊಳಗ ಈಗ ಸ್ಟ್ರೇಂಜ್ ವರ್ಡ್ ಆಫ್ ಪ್ಲಾಂಟ್ಸ್. ಕೆಲವೊಂದಷ್ಟು ಫ್ರೂಟ್ಸ್ ಅಥವಾ ಪ್ಲಾಂಟ್ಸ್ಗಳದಾವಲ್ಲ, ಅವ ನಮ್ಮನಿ ವಿಸ್ಮಯಕಾರಿ ಸಂಗತಿಗಳು ಒಳಗೊಂಡಾವ. ಅಂದ್ರೆ ಅದ್ಭುತ ಅದ ಅದ್ರೊಳಗ. ಡಿಫ್ರೆಂಟ್ ಡಿಫ್ರೆಂಟ್ ಅದಾವ. ಅವ್ ಹೆಂಗ್ ಅದಾವು ಏನ್ ಅದಾವ ಅಂತೇಳಿ ಮುಂದೆ ತಿಳ್ಕೊತ ಹೋಗುನ್ ನಾವು. ಡೈರೆಕ್ಷನ್ ಏನ್ ಕೊಟ್ಟಾರ್ಲಿ? ಫಿಲ್ ಇನ್ ದ ಬ್ಲಾಂಕ್ಸ್ ಫ್ರಮ್ ದ ವರ್ಡ್ಸ್ ಗಿವನ್ ಬಿಲೋ. ಕೆಳಗಡೆ ವರ್ಡ್ಸ್ ಗಳು ಕೊಟ್ಟಾರು, ಅದನ್ನ ಫಿಲ್ ಮಾಡ್ರಿ ಅಂದಾರ. ಸಿಟ್ರಸ್ ಫ್ರೂಟ್ ಅಂತ ಬರ್ತೈತಿ. ಸಿಟ್ರಸ್ ಫ್ರೂಟ್ಸ್ ಅಂತಂದ್ರೆ ಯಾವ್ಯಾವ ಅಂದ್ರ ಆರೆಂಜ್ ಆಯ್ತು, ಲೆಮನ್ ಆಯ್ತು, ಇವಕ್ಕೆಲ್ಲಕ್ಕೂ ಸಿಟ್ರಸ್ ಹುಳಿ ಹುಳಿ ಹತ್ತೈತ್ಲ ನಿನ್ಗ. ಅದಕ್ಕೆ ಇವೆಲ್ಲ ಸಿಟ್ರಸ್ ಫ್ರೂಟ್ ಅಂತಾರ. ಹ್ಯಾಸ್ ಶುಗರ್ ಇನ್ ಇಟ್. ಅದ್ರೊಳಗ ಮತ್ ಶುಗರ್ ಅಂಶನೂ ಇರ್ತೈತಿ. ಸ್ವೀಟ್ ಸ್ವೀಟ್ ಇರ್ತೈತ್ಲಾ ಹಂಗ. ಇದ್ರೊಳಗ ಯಾವ್ದು ಅದಕ್ಕೆ ಇದಾರೆ. ಕೆಳಗಡೆ ಇಲ್ಲಿ ನೋಡು ಒಂದಷ್ಟ ಹಣ್ಣುಗಳು ಹೇಳ್ತ ನಾನು ನಿನ್ಗ. ಫಸ್ಟ್ಗೆ ಇಲ್ಲಿ ಪಿಯರ್ಸ್ ಐತಿ. ಸೇಬು ಹಣ್ಣಿನ ತರಾನು ಇರ್ತೈತಿ, ಪ್ಯಾರ್ಲೆ ಹಣ್ಣಿನ ತರಾನು ಇರ್ತೈತಿ ನೋಡಾಕ. ಏನ ಅದಕ್ಕೆ ಪಿಯರ್ಸ್ ಅಂತಾರ. ಇದ್ರದ್ದು ಅದ್ಭುತ ಏನೈತಿ ಅನ್ನೋದು ಮುಂದೆ ತಿಳ್ಕೊನು. ಇನ್ನೊಂದು ರಬ್ಬರ್ ಪ್ಲಾಂಟ್ ಅಂತ ಬರ್ತೈತಿ. ಗಿಡಗಳ ಮಾಮನ್ ಹಳೆ ಮನಿ ಇತ್ಲಾ, ಅಲ್ಲಿ ಇರ್ತದ ರಬ್ಬರ್ ಗಿಡ. ಇದರಿಂದ ರಬ್ಬರ್ ತಯಾರು ಮಾಡ್ತಾರ, ಅದಕ್ಕೆ ರಬ್ಬರ್ ಅಂತ ಹೇಳ್ತಾರ. ಆಮೇಲೆ ಇನ್ನು ಅವಕಾಡೋ ಅಂತ ಬರ್ತೈತಿ. ಅವಕಾಡೋ ಅಂತ ಹೇಳಿ ಬರ್ತೈತಿ. ಇದು ಹಣ್ಣು ಒಳಗಿರ್ತೈತ್ಲ, ಬೀಜ ಇದ್ರ ಒಳಗಿನ ತೆರು ಇರ್ತೈತ್ಲ, ಅದ್ರಲ್ಲಿ ನಾವು ಏನ್ ಮಾಡ್ತ ಕುಡಿತು, ಜ್ಯೂಸ್ ಮಾಡಿ ಕುಡಿತು. ಇದು ಆರೋಗ್ಯಕ್ಕೆ ಬಾಳ ಚಲೋ. ಇದು ಅವಕಾಡೋ. ನೀ ತಿಂದೇ ಇಲ್ಲ, ನಾನ್ ತಿಂದದನ. ನಾ ಬೆಂಗಳೂರಾಗಿದ್ದಾಗ ತಿಂದದನ. ನಾ ಇದ್ರದ್ದ ಜ್ಯೂಸ್ ಕುಡಿತಿದ್ನಿ ಅಲ್ಲಿ. ಇಲ್ಲಿ ಸಿಗುದಿಲ್ಲ ಇವ. ಸಿಕ್ಕ್ರೆ ನಿಂಗೆ ಜ್ಯೂಸ್ ಮಾಡಿಸಿ ಕೊಡಿಸ್ತಾನ ಕುಡಿಯೋಕೆ. ಇನ್ನ ಕುಕುಂಬರ್ ನೋಡಿದಿ ಮನ್ಯಾಗ. ಇದು ವೆಜಿಟೇಬಲ್ ಹೌದು, ಫ್ರೂಟ್ನು ಅಂತ ಹೇಳಿ ಕರಿತಾರೆ ಇದಕ್ಕೆ. ಆಮೇಲೆ ಸ್ಟ್ರಾಬೆರಿ. ಸ್ಟ್ರಾಬೆರಿ ತಿಂತು ನಾವು. ಹೆಂಗಿರ್ತೈತಿ? ಟೇಸ್ಟ್ ಚಲೋ ಇರ್ತೈತಿ. ದೊಡ್ಡ ಅಕ್ಕ ತಂದಾಗ ತಿಂದಿದ್ದೆ, ಚಲೋ ಇರ್ತೈತ್ಲಾ ಹಂಗ. ಅದ್ರೊಳಗ ಮ್ಯಾಲ ಡಾಟ್ 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 ಇರ್ತಾವ ನೋಡಿದಿ. ಏನವ? ವೈಟ್ ಅನ್ನ ಡಾಟ್ ಡಾಟ್ ಇರ್ತಾವ, ಕಚ್ 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 ಹತ್ತಾವಲ್ಲವ. ಏನವ? ಅದ್ರ ಸೀಡ್ ಅವ. ಸೀಡ್ ಬೀಜಗಳವ ಎಲ್ಲ. ಗೊತ್ತಾತು? ಎಷ್ಟು ಬೀಜ ಇರ್ತಾವಲ್ಲ ಅದ್ರೊಳಗ. ನೋಡ್ರಿ ಎಲ್ಲ ಅವ ಕಾಣ್ತಿರ್ತಾವಲ್ಲ ಅಲ್ಲಿ. ಅವಕ್ಕ ಡಾಟ್ ಡಾಟ್ ಇರ್ತಾವಲ್ಲ, ಅದ್ರ ಬೀಜಗಳವೆಲ್ಲ ವೈಟ್ ಕಲರ್. ಏನ ಇಲ್ಲಿ ನೋಡ್ರಿ, ಜೂಮ್ ಮಾಡಿ ತೋರಿಸ್ತಾನ ನೋಡ್ರಿ. ಎಷ್ಟು ಡಾಟ್ 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 ಅದಾವಲ್ಲ ಇದ್ರೊಳಗ. ಡಗ್ 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 ನೋಡ್ರಿ, ಎಲ್ಲ ಡಾಟ್ ಡಾಟ್ ಅದಾವಲ್ಲ. ನಾವ್ ಇಲ್ಲಿ ನೋಡಿದಾಗ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತೈತೆ. ಅದಕ್ಕೆ ತಂದು ತಿಂದ ಬೇರೆ ಅನಿಸ್ತೈತ್ಲ. ಇದು ಆರೆಂಜ್ ಇದ್ ಗೊತ್ತಾಯ್ತು. ಆರೆಂಜ್ನು ಆಯ್ತಾ. ಆಮೇಲೆ ಇನ್ನ ಕ್ಯಾಬೇಜ್ ಅಂತ ಬರ್ತೈತಿ. ಕ್ಯಾಬೇಜ್ ನೋಡಿದಿಲ್ಲ? ಕ್ಯಾಬೇಜ್ ಪಲ್ಯ ತಿಂತಿ ನಿಮ್ ಅವ್ವ ಮಾಡಿ ಕೊಡ್ತಾಳಲ್ವ. ಅದ ಕ್ಯಾಬೇಜ್ ಪಲ್ಯ. ಅದು ಫ್ಲವರ್ ತರನ ಅದ ನೆಲಕ್ ಹತ್ಕೊಂಡ್ ಇರ್ತೈತಿ. ಅದ ಅಲ್ಲಿ ಅದ್ ಬುಲ್ ಎತ್ರ ಗಿಡದಾಗ ಬೆಳಿದ್ರಿ ಇವ್ರ. ಅಲ್ಲೇ ನೆಲ ಇರ್ತೈತ್ಲ, ಭೂಮಿ ಮೇಲೆ ಇರ್ತೈತ್ಲ, ಅಲ್ಲೇ ಬೆಳೆದ ಒಂದ್ ನೆಲಕ್ ಹತ್ಕೊಂಡನೆ ಬೆಳೆದಿರ್ತೈತಿ. ಅಲ್ಲೇ ಗಡ್ಡಿ ಆಗಿರ್ತೈತಿ. ಅದಕ್ಕಷ್ಟು ಸ್ಟೆಮ್ಮದ ಶಕ್ತಿ ಇರುದಿಲ್ಲ ಮ್ಯಾಲ ಬೆಳಿವಂಗ. ಅದು ಗುಣ ಅದ. ಅದ ವಿಶೇಷತೆ ಅಂತ ಹೇಳ್ತಾನ ನಿಂಗ. ಇದ್ರ ವಿಶೇಷತೆ ಕೆಲವೊಂದಷ್ಟು ಈ ಜಗತ್ತೊಳಗ ಪ್ಲಾಂಟ್ಸ್ ಗಳದಾವು. ಅದ ಸ್ಟ್ರೇಂಜ್ ಪ್ಲಾಂಟ್ಸ್ ಅಂತ ಅಂತಾರ ಅದಕ್ಕ. ಕೆಲವೊಂದಷ್ಟು ವಿಶೇಷತೆನೆ ಹಂಗದಾವ. ಯಾಕೆ ಬೆಳೆದಿಲ್ಲ ಅಂದ್ರೆ ನೈಸರ್ಗಿಕವಾಗಿ ಹಂಗ ಐತಿ ಅದ. ಸೃಷ್ಟಿ ನಿಯಮ ಅದ ಹಂಗ ಆತರ ಐತಿ. ಅದ್ರೊಳಗ ಅವ ಅದಕ್ಕ ಸ್ಟ್ರೇಂಜ್ ಅಂತ ಹೇಳ್ತಾವ ನಾವು. ಎಲ್ಲಾ ಬೆಳ್ದಂಗ್ ಬೆಳೆದಿರ್ತಾರೆ ಹೆಂಗ ಬೆಳೆದಿಲ್ಲ ಅದ. ಅಲ್ಲೇ ನೆಲಕ್ ಹತ್ಕೊಂಡ್ ಬೆಳಿತೈತಿ. ಸ್ಟ್ರಾಬೆರಿ ಐತ್ಲ ಅದ ನಮ್ ಸಾಲಿ ಕಡೆ ಒಂದ್ ಗಿಡ ಹಚ್ಚಾರ. ಮೀನ್ಸ್ ಡೈಲಿ ಸ್ಯಾಟರ್ಡೆ ಇಲ್ಲಿ ಗೇಟ್ ಐತ್ಲ, ಅಲ್ಲಿ ಹಚ್ಚಾರ ಗಿಡ. ಇಲ್ಲಿ ಮುಲ್ಯಾದು ಗಿಡ ಅದಾವಲ್ಲ, ಹಚ್ಚಾರ. ಇಷ್ಟ ಸಣ್ಣ ಸ್ಟ್ರಾಬೆರಿ ಆಗ್ತಿದ್ದು. ನೀವ್ ಹರ್ಕೊಂಡ್ ತಿಂತೀರಿ? ಟೀಚರ್ ಬೈದಿಲ್ಲ? ಟೀಚರ್ ನೋಡಂಗಿಲ್ಲ. ಈಗ ಇಷ್ಟೆಲ್ಲಾ ಫ್ರೂಟ್ಸ್ ಬಗ್ಗೆ ತಿಳ್ಕೊಂಡಿ. ಈ ಫ್ರೂಟ್ಸ್ ಗುಣ ಏನು ಅಂತ ತಿಳ್ಕೊಂಡ ಈಗ. ಸಿಟ್ರಸ್ ಫ್ರೂಟ್ ಐತಲ್ಲ, ಹ್ಯಾಸ್ ಶುಗರ್ ಇನ್ ಇಟ್. ಇದ್ರೊಳಗೆ ಸಿಟ್ರಸ್ ಫ್ರೂಟ್ ಯಾವುದು? ಪಿಯರ್ಸು, ಸ್ಟ್ರಾಬೆರಿನೋ, ರಬ್ಬರು, ಆರೆಂಜು, ಅವಕಾಡೋನೋ, ಕ್ಯಾಬೇಜು, ಕುಕುಂಬರು, ಸ್ಟ್ರಾಬೆರಿನೋ. ಸಿಟ್ರಸ್ ಫ್ರೂಟು ಲೆಮನ್ನು, ಆರೆಂಜು, ಇವೆಲ್ಲ
ಕಿತ್ಲೆ ಹಣ್ಣು ಇವೆಲ್ಲ ಬರ್ತಾವಲ್ಲ ಮೋಸಂಬಿ ಹಾ ಇವೆಲ್ಲ ಸಿಟ್ರಸ್ ಫ್ರೂಟ್ ಅಂತ ಹೇಳ್ತಾವ ನಾವು ಆರೆಂಜ್ ಹಾ ಈ ಸದ್ಯಕ್ಕೆ ನಿನ್ನ ಆನ್ಸರ್ ಆರೆಂಜ್ ಹಾ ಇದು ಏನಿದು ಸಿಟ್ರಸ್ ಸಿಟ್ರಸ್ ಫ್ರೂಟ್ ಒಳಗೆ ಏನ್ ಇರ್ತೈತಿ ಆರೆಂಜ್ ಶುಗರ್ ಇರ್ತೈತಿ ಏನ್ ಇರ್ತೈತಿ ಅದ್ರೊಳಗ ಶುಗರ್ ಹಾ ಸಿಟ್ರಸ್ ಫ್ರೂಟ್ ಆರೆಂಜ್ ಹ್ಯಾಸ್ ಶುಗರ್ ಇನ್ ಇಟ್ ಶುಗರ್ ಒಮ್ಮೆ ಒಂದೊಂದ್ ಹಣ್ಣು ತಿನ್ನುವಾಗ ನಿನ್ನ ಶಿಮಿನೂ ಹತ್ತಾವಲ್ಲ ಯಾಕೆ ಹತ್ತಾವ ಅದ್ರೊಳಗ ಶುಗರ್ ಅಂಶ ಇರ್ತೈತಿ ಅದಕ್ಕಾಗಿ ನಂಗೆ ಶಿಮಿ ಹತ್ತಾವ ಹ್ಮ್ ಸಿಟ್ರಸ್ ಫ್ರೂಟ್ ಆರೆಂಜ್ ಹ್ಯಾಸ್ ಶುಗರ್ ಇನ್ ಇಟ್ ಗೊತ್ತಾಯ್ತು ಆನ್ಸರ್ ನೋಡುನು ಸಿಟ್ರಸ್ ಫ್ರೂಟ್ ಆರೆಂಜ್ ಹ್ಯಾಸ್ ಶುಗರ್ ಇನ್ ಇಟ್ ಗೊತ್ತಾಯ್ತು ಹ್ಮ್ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡು ಪ್ಲಾಂಟ್ಸ್ ಡ್ಯಾಶ್ ಪ್ಲಾಂಟ್ಸ್ ಹೆಲ್ಪ್ ಇನ್ ಬಬ್ಬಲ್ ಗಮ್ ಮಾಡಕ ಯಾವ ಪ್ಲಾಂಟ್ಸ್ ಬೇಕು ನಿನಗ ಅಂತ ಕೇಳಿದಾರ ಕ್ವಶನ್ ಬಬ್ಬಲ್ ಗಮ್ಮದ ರಬ್ಬರ್ ಇರ್ತೈತಿ ನೋಡಿದಿ ತಿಂತಿಲ್ವ ಬಬ್ಬಲ್ ಗಮ್ ತಿಂತಿದಿಲ್ವ ಚಿಂಗಮ್ಮ ತಿನ್ನಂಗಿಲ್ಲ ಯಾಕ ಆಯ್ತು ತಿನ್ನಾಕೋಬೇಡ ಅದನ್ನ ತಿನ್ಬಾರ್ದು ಸಣ್ಣ ಹುಡುಗರ ತಿನ್ನಾಕೋಬೇಡ ಅದ್ ಹೆಂಗಿರ್ತೈತಿ ಗೊತ್ತೈತಿ ರಬ್ಬರ್ ಇರ್ತೈತಿ ತಿನ್ನಾಕೋಬೇಡ ಬಾಣಿ ತಿನ್ನಾಕೋಬೇಡ ಅದು ರಬ್ಬರ್ ತರ ಇರ್ತೈತಿ ಅದನ್ನ ಅದ್ರೊಳಗ ಸ್ವಲ್ಪ ಏನು ಸ್ವೀಟ ಅದು ಹಾಕಿ ಸ್ವಲ್ಪ ಬಾಯಾಗ ರುಚಿ ಬರೋ ತರ ಮಾಡಿರ್ತಾರ ಅದ್ ಬರೀ ಅದನ್ನ ತಿನ್ಕೋತಿದ್ರೆ ಬರೀ ರಬ್ಬರ್ ಖರ್ಚು ಕಡ್ಕೋತಾನೆ ಇರ್ತೀವಿ ನಾವು ಅದನ್ನ ಯಾವ್ದ್ರಿಂದ ತಯಾರು ಮಾಡ್ತಾರಂದ್ರ ರಬ್ಬರ್ ಗಿಡದಿಂದ ತಯಾರು ಮಾಡ್ತು ರಬ್ಬರ್ ಪ್ಲಾಂಟ್ ಹೆಲ್ಪ್ ದ ಬಬಲ್ ಗಮ್ ರಬ್ಬರ್ ಪ್ಲಾಂಟ್ಸ್ ಹೆಲ್ಪ್ ಇನ್ ಬಬಲ್ ಗಮ್ ಮಾಡಕ ರಬ್ಬರ್ ಪ್ಲಾಂಟ್ಸ್ ನ ಹೆಲ್ಪ್ ಆಗ್ತೈತಿ ನೋಡೋಣ ಕ್ವಶನ್ ಆನ್ಸರ್ ರಬ್ಬರ್ ಪ್ಲಾಂಟ್ ಹೆಲ್ಪ್ ಇನ್ ಬಬಲ್ ಗಮ್ ಮಾಡೋದಕ್ಕ ರಬ್ಬರ್ ಪ್ಲಾಂಟ್ ಹೆಲ್ಪ್ ಆಗ್ತೈತಿ ಆಮೇಲೆ ನೆಕ್ಸ್ಟ್ ಕ್ವಶನ್ ಡ್ಯಾಶ್ ಫ್ರೂಟ್ ಈಸ್ ಓನ್ಲಿ ಎ ಬೇಸ್ ಆಫ್ ಫ್ಲವರ್ ಇಂದ ಯಾವ ಫ್ರೂಟ್ ಅಂತಂದ್ರ ಡ್ಯಾಶ್ ಫ್ರೂಟ್ ಈಸ್ ಓನ್ಲಿ ಎ ಬೇಸ್ ಆಫ್ ಫ್ಲವರ್ ಕ್ಯಾಬೇಜ್ ಕ್ಯಾಬೇಜ್ ನ ಫ್ಲವರ್ ಗತೆ ಕ್ಯಾಬೇಜ್ ನ ಫ್ಲವರ್ ಗತೆ ಇರ್ತೈತಿ ಅದು ಫ್ಲವರ್ ದಿಂತ್ರ ಆಗ್ತೈತಿ ಅಂತ ಹೇಳ್ತಾರ ಅವ್ರ ಚೆಕ್ ಮಾಡೋನು ನನಗೂ ಗೊತ್ತಿಲ್ಲ ನಾ ಚೆಕ್ ಮಾಡಿ ನೋಡ್ತಾನ ನಿನ್ ಕರೆಕ್ಟ್ ಐತಿ ಇಲ್ಲೋ ಅಂತ ಹೇಳಿ ರಾಂಗ್ ನಿನ್ನ ಆನ್ಸರ್ ರಾಂಗ್ ಐತಿ ಯಾಕಂತಂದ್ರ ಸ್ಟ್ರಾಬೆರಿ ಫ್ರೂಟ್ ಏನೈತಲ್ಲದ ಅದು ಹೂವಿನಿಂತ್ರ ಆಗ್ತೈತಿ ಅಂತ ಹೇಳ್ತಾರ ಅವ್ರು ಸ್ಟ್ರಾಬೆರಿ ಫ್ರೂಟ್ ಈಸ್ ಓನ್ಲಿ ಎ ಬೇಸ್ ಆಫ್ ಫ್ಲವರ್ಸ್ ಯಾವ ಬೇಸ್ ನಿಂತ್ರ ಹಾಕಿದ ಸ್ಟ್ರಾಬೆರಿ ಐತಲ್ಲ ಇದು ಫ್ಲವರ್ ಬೇಸ್ ನಿಂತ್ರ ಆಗ್ತೈತಿ ಕ್ಯಾಬೇಜ್ ಅಲ್ಲ ಕ್ಯಾಬೇಜ್ ಏನ್ ಅನ್ನೋದು ಗೊತ್ತಾಕೈತಿ ಮುಂದೆ ಈಗ ಸ್ಟ್ರಾಬೆರಿ ಫ್ರೂಟ್ ಐತಲ್ಲ ಅದ್ರ ಬೇಸ್ ಯಾವುದು ಫ್ಲವರ್ ಇಂತ್ರ ಆಗ್ತೈತ ಅಂತ ಮೀನಿಂಗ್ ಆಯ್ತಾ ನೆಕ್ಸ್ಟ್ ಕ್ವಶನ್ ನೋಡುನು ಫೋರ್ತ್ ಒನ್ ಡ್ಯಾಶ್ ಈಸ್ ದ ವೆಜಿಟೇಬಲ್ ಥೋ ಇಟ್ ಈಸ್ ಎ ಫ್ರೂಟ್ ಡ್ಯಾಶ್ ವೆಜಿಟೇಬಲ್ ಥೋ ಅಂದ್ರ ಅಥವಾ ಇದು ಕೂಡ ಹಿಂಗ ಮೀನಿಂಗ್ ಆಕ ಥೋ ಇಟ್ ಈಸ್ ಎ ಫ್ರೂಟ್ ಇದು ಫ್ರೂಟುನು ಹೌದು ವೆಜಿಟೇಬಲ್ನು ಹೌದು ಅಂತ ಮೀನಿಂಗ್ ಯಾವ್ದದು ಯಾವುದು ಇದು ಫ್ರೂಟ್ ಇದಕ್ಕೂ ಫ್ರೂಟ್ ಅಂತು ಇದಕ್ಕೂ ಫ್ರೂಟ್ ಅಂತ ಹೇಳ್ತು ಅವಕಾಡೋನು ಫ್ರೂಟ್ ಸ್ಟ್ರಾಬೆರಿನು ಫ್ರೂಟ್ ಇನ್ನು ವೆಜಿಟೇಬಲ್ ಯಾವ್ದಾದ ಕ್ಯಾಬೇಜ್ ಬಿಟ್ರೆ ಕುಕುಂಬರ್ ಅದು ರಬ್ಬರ್ ಅಲ್ಲ ಅದು ಪ್ಲಾಂಟ್ ಅದ ಅದು ಫ್ರೂಟು ಅಲ್ಲ ವೆಜಿಟೇಬಲ್ ಅಲ್ಲ ಆಯ್ತಾ ಇದು ಅಲ್ಲ ಈಗ ಯಾವ್ದು ಪ್ಲಾಂಟ್ ಯಾವ ವೆಜಿಟೇಬಲ್ ಯಾವ್ದು ಇಲ್ಲಿದ್ರೊಳಗೆ ಉಳಿದಿರ್ದು ಯಾವ್ದ ಕುಕುಂಬರ್ ಮತ್ತು ಕ್ಯಾಬೇಜ್ ಅದಕ್ಕೆ ಫ್ರೂಟು ಅಂತೂ ವೆಜಿಟೇಬಲ್ ಅಂತೂ ಯಾವ್ದಂತಂದ್ರ ಯಾವ್ದಕ್ ನೀ ಫ್ರೂಟ್ ಅಂತ ಹೇಳ್ತಿ ಯಾವ್ದಕ್ ವೆಜಿಟೇಬಲ್ ಅಂತ ಹೇಳ್ತಿ ಎರಡೂ ಹೌದದ ಇವ್ ಎರಡು ಆಪ್ಷನ್ ಅದ ನಿನಗ ಕ್ಯಾಬೇಜು ಕುಕುಂಬರು ಕ್ಯಾಬೇಜ್ ಕುಕುಂಬರ್ ನೀ ಹೇಳ್ಬೇಕದನ್ನ ಹೇಳಿ ಕುಕುಂಬರ್ಕ ವೆಜಿಟೇಬಲ್ನು ಹೌದ
ಫ್ರೂಟ್ನು ಹೌದು ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ಟೊಮೆಟೊ. ಟೊಮೆಟೊ ಟೊಮೆಟೊ ವೆಜಿಟೇಬಲ್ನು ಹೌದಾ, ನಿನಗಿದು ಅರ್ಥ ಆಗುದಿಲ್ಲ ಇದ. ಈಗ ಟೊಮೆಟೊ ಅಂತ ಕೇಳ್ತಾರೆ ಈಗ. ಟೊಮೆಟೊ ವೆಜಿಟೇಬಲ್ನು ಹೌದ, ಫ್ರೂಟುನು ಹೌದು. ಗೊತ್ತಾಯ್ತು? ಅದ್ ನೋಡಾಕ ಆಪಲ್ ಆಪಲ್ ಗತೆನ ಇರ್ತಿರ್ಲ. ಹಂಗ. ನೆಕ್ಸ್ಟ್ ಇನ್ನ ಆನ್ಸರ್, ನೆಕ್ಸ್ಟ್ ಕ್ವಶನ್ ಹೋಗುನು. ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ? ಕುಕುಂಬರ್ ಆಯ್ತು. ನೆಕ್ಸ್ಟ್ ಕ್ವಶನ್ ಬಂತೀನಿ. ಫಿಫ್ತ್ ಒನ್, ಡ್ಯಾಶ್ ಫ್ರೂಟ್ಸ್ ರಿಪ್ಸ್ ಫ್ರಾಮ್ ಇನ್ಸೈಡ್ ಔಟ್. ಒಂದ್ ಹಣ್ಣಂತ ಅದ ಎಲ್ಲಾ ಹಣ್ಣುಗಳ ಮ್ಯಾಲಿಂತ್ರ ಹಣ್ಣು ಹಾಕೋತಕ್ಕ ಒಳಗ. ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು ನೋಡ್ಕೊ ನೀನ, ಮೊದ್ಲು ಹಸಿ ಇರ್ತೈತಿ, ಮ್ಯಾಲಿಂತ್ರ ಹಣ್ಣು ಹಾಕೋತ ಒಳಗ್ ಹಣ್ಣು ಹಾಕೋತ ಹೋಗ್ತೈತಿ ಅದ. ಹಂಗ ಇದ್ರೊಳಗಿಂದ ಒಂದ್ ಹಣ್ಣ ಒಳಗಿಂತ್ರ ಹಣ್ಣು ಹಾಕೋತ ಬರ್ತೈತಿ ಅಂತ. ಡ್ಯಾಶ್ ಫ್ರೂಟ್ಸ್ ರಿಪ್ಸ್ ಫ್ರಾಮ್ ಇನ್ಸೈಡ್ ಔಟ್, ಒಳಗಡೆ ನಿಂತ್ರ ಹಣ್ಣು ಹಾಕೋತ ಬರ್ತೈತಿ. ಅದು ಯಾವ ಫ್ರೂಟ್? ನೀ ಅಂತ ಯಾವ್ದಾದ್ರು ನೋಡಿದಿ? ಇಲ್ಲ ಐತ್ ಫ್ರೂಟು. ಹೇಳಿ ನಾನು ಆನ್ಸರ. ನೀ ಹೇಳಂಗಾರ. ಸ್ಟ್ರಾಬೆರಿ ಫ್ಲವರ್ ದಿಂತ್ರ ಆಯ್ತ. ಸ್ಟ್ರಾಬೆರಿ ಅದ್ರಿಂತ್ರ ಆಯ್ತು, ಫ್ಲವರ್ ದಿಂತ್ರ. ಆರೆಂಜ್ ಒಳಗ ಶುಗರ್ ಇರ್ತೈತಿ. ಆಮೇಲೆ ಕುಕುಂಬರ್ ಫ್ರೂಟ್ನು ಹೌದು, ವೆಜಿಟೇಬಲ್ನು ಹೌದು. ರಬ್ಬರ್ ಗಿಡದಿಂದ ಬಬಲ್ ಗಮ್ ತಯಾರು ಮಾಡ್ತು. ಇನ್ನು ಉಳಿದಿರುದು ಪಿಯರ್ಸು, ಅವಕಾಡ, ಕ್ಯಾಬೇಜು, ಸ್ಟ್ರಾಬೆರಿ. ಇನ್ನೊಂದು ಸ್ಟ್ರಾಬೆರಿ ಯಾಕೆ ಬಂದೈತೆ ಅಂತ ಹೇಳ್ತಾನೆ ನಂಗೆ. ಫ್ಲವರ್ ದಿಂತ್ರ ಆಗಿತ್ತೆ, ಇದು ಯಾಕೆ ಬಂದೈತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ ಐತೆ ಅದು. ಡ್ಯಾಶ್ ಫ್ರೂಟ್ಸ್. ಇದು ವೆಜಿಟೇಬಲ್ ಇದೆ, ಕ್ಯಾಬೇಜ್ ವೆಜಿಟೇಬಲ್ ಆಯ್ತಾ. ಈಗ ಉಳಿದು 1, 2, 3 ಪ್ಲಾಂಟ್ಸ್ ಅಟ್ಟ ಉಳ್ದಾವ. ಈಗ ಫ್ರೂಟ್ಸ್ ಅಟ್ಟ ಉಳ್ದಾವ. ಯಾವ ಫ್ರೂಟು ಇನ್ಸೈಡ್ ಒಳಗಿಂತ್ರ ಹಣ್ಣು ಹಾಕೋದು ಬರ್ತೈತಿ ಅಂತ ಹೇಳ್ತಾರ ಅವ್ರು. ಯಾವ್ದು? ಅವಕಾಡೋ. ಅವಕಾಡೋನು ಪಿಯರ್ಸು. ನೀ ಹೇಳ್ತಿ ಅವಕಾಡೋ ಅಂತ ಹೇಳಿ. ಆನ್ಸರ್ ಚೆಕ್ ಮಾಡೋನು. ಪಿಯರ್ ಫ್ರೂಟ್ಸ್ ರಿಪ್ ಫ್ರಾಮ್ ಇನ್ಸೈಡ್ ಔಟ್. ಒಳಗಡಿಂತ್ರ ಹಣ್ಣು ಹಾಕೋತ ಬರುದು ಯಾವ್ದಂದ್ರ ಪಿಯರ್ಸ್. ಮಾರ್ಕೆಟ್ದಾಗ ಅದಾವು. ನಾ ಇನ್ನೊಮ್ಮೆ ಇದ್ದಾಗ ತಗೊಂಬರ್ತಾನ ಅವನು. ತಿಂದಿಲ್ಲ, ತಿನ್ನೋಕೆ ತಗೊಂಬಂದ್ ಕೊಡ್ತಾನು, ತಿನ್ನೋಕೆ. ಅವಾಗ ನಾವು ನೋಡುನು ಒಳಗಡಿಂತ್ರ ಹೆಂಗ್ ಹಣ್ಣು ಹಾಕೈತಿ. ಹಸಿದನು ತರುನು, ಹಣ್ಣು ತಗೊಂಬರ್ನು, ನೋಡುನು, ಗೊತ್ತಾಕೈತಿ ಅದ್ರಲ್ಲೇ. ಅವಾಗ ಓಕೆ. ನೆಕ್ಸ್ಟ್ ಹೋಗುನು ಈಗ. ಇನ್ನ 6th ಕ್ವಶನ್, ಡ್ಯಾಶ್ ಹ್ಯಾಸ್ 91% ವಾಟರ್ ಇನ್ ಇಟ್. ಯಾವ್ದು ಒಳಗ 91% ವಾಟರ್ ಐತಿ, ನೀರಿನ ಅಂಶ ಐತಿ ಅಂತ ಕೇಳ್ತಾರ. ಕುಕುಂಬರ್ನು ಏನ ಕ್ಯಾಬೇಜು? ಕುಕುಂಬರ್. ಚೆಕ್ ಮಾಡೋನು. ಕ್ಯಾಬೇಜ್ ಒಳಗ ನೀರಿನ ಅಂಶ ಎಷ್ಟೈತಿ? 91% ಇರ್ತೈತಿ. ಗೊತ್ತಾಯ್ತು? ಕುಕುಂಬರ್ ಇದು ವೆಜಿಟೇಬಲ್ ಹೌದು, ಫ್ರೂಟ್ನು ಹೌದು, ಎರಡು ಗುಂಪಿಗೆ ಸೇರ್ತೈತಿ. ಕ್ಯಾಬೇಜ್ ಇಲ್ಲ ಇತ್ಲ. ಕ್ಯಾಬೇಜ್ ಇದನ್ನ ಅಂತೇನ, ಆದ್ರೆ ಇದನ್ನ ಅಂತೇನ, ಅದನ್ನ ಅನ್ಬಾರ್ದಲ್ಲ. ನಂಗೆ ಕನ್ಫ್ಯೂಸ್ ಆಗ್ತೈತಿ ಕ್ಯಾಬೇಜ್ ಕುಕುಂಬರ್. ಉದ್ದಂಗೆ ತಿಂತಿಲ್ಲ ನೀ ಪಲ್ಯ ಒಳಗ, ಊಟದ ಒಳಗ ತಿಂತಿಲ್ಲ, ಅದು ಕುಕುಂಬರ್. ನೀ ಕ್ಯಾಬೇಜ್ ಪಲ್ಯನ ತಿನ್ನೋದಿಲ್ಲ, ಅದು ಕ್ಯಾಬೇಜ್. ತಿಂತಿ ಕ್ಯಾಬೇಜ? ತಿಂತಿ? ಯಾರು ಮಾಡ್ತಾರ ಪಲ್ಯ? ಯಾವಾಗ ಮಾಡ್ತಾರ? ಸೌಂತಿಕಾಯಿ ತಿಂದ್ರ ಪಲ್ಯ ಆಕೈತಿ. ಸೌಂತಿಕಾಯಿ ನಾವ್ ಕಡ್ಕೊಂಡ್ ತಿಂತು ಹಂಗ. ಕ್ಯಾಬೇಜ ಪಲ್ಯ ಮಾಡಿ ತಿಂತು. ಕನ್ಫ್ಯೂಷನ್ ಹೋಯ್ತು. ಕ್ಯಾಬೇಜ್ ನಾವ ಪಲ್ಯ ಮಾಡಿ ತಿಂತು, ಕುಕುಂಬರ್ನ ನಾವ ಹಂಗ ಡೈರೆಕ್ಟ್ ಆಗಿ ತಿಂದ್ಬಿಡ್ತು. ಕ್ಯಾಬೇಜ್ ಒಳಗ 91% ಏನಿರ್ತೈತಿ? ವಾಟರ್ ಇರ್ತೈತಿ. ನೆಕ್ಸ್ಟ್ ಕ್ವಶನ್ 7, ಡ್ಯಾಶ್ ಆಫ್ ಆಲ್ ದ ಫ್ರೂಟ್ಸ್ ಹ್ಯಾಸ್ ದ ಹೈಯೆಸ್ಟ್ ಕ್ಯಾಲರೀಸ್. ಈ ಹಣ್ಣಿನ ಒಳಗ ಬಹಳಷ್ಟು ಕ್ಯಾಲರಿ ಇರ್ತೈತಿ ಅಂತ. ಎಲ್ಲಾ ಹಣ್ಣಿನಕಿಂತನೂ ಹೆಚ್ಚಿಗೆ ಕ್ಯಾಲರಿ ಯಾವ ಫ್ರೂಟ್ ಒಳಗ ಇರ್ತೈತಿ ಅಂತ ಕೇಳಿದಾರ ಇಲ್ಲಿ. ಆಪ್ಷನ್ಗಳು ಪಿಯರ್ಸ್ ಆಗೈತಿ. ಪಿಯರ್ಸ್ ನೀ ಹೇಳಿದಿ ಈಗ, ಒಳಗಿಂತ್ರ ಹಣ್ಣು ಹಾಕೈತಿ. ಇದು ಫ್ಲವರ್ಸ್ ದಿಂತ್ರ ಫ್ರೂಟ್ ಹಾಕೈತಿ. ಆರೆಂಜ್ ಒಳಗ ಶುಗರ್ ಇರ್ತೈತಿ. 91% ಕ್ಯಾಬೇಜ್ ಒಳಗ ವಾಟರ್ ಇರ್ತೈತಿ. ರಬ್ಬರ್ ದಿಂತ್ರ ಬಬಲ್ ಗಮ್ ಮಾಡ್ತಾರ.
ಕುಕುಂಬರ್ ಇದು ಫ್ರೂಟ್ನು ಹೌದು ಹ್ಮ್ ವೆಜಿಟೇಬಲ್ ಹೌದು. ಇನ್ನು ಉಳಿದಿರೋದು ಎರಡ ಫ್ರೂಟ್, ಅವಕಾಡೋ, ಸ್ಟ್ರಾಬೆರಿ. ಅವಕಾಡ್ ಅವಕಾಡೋನ ಚೆಕ್ ಮಾಡೋನು. 7th ಒನ್ ಅವಕಾಡ್ ಅವಕಾಡೋ. ಅವಕಾಡೋ ಒಳಗೆ ಏನಿದು ರೂಟು, ಇದ್ರೊಳಗೆ ಹೈಯೆಸ್ಟ್ ಕ್ಯಾಲರಿ ಇರ್ತೈತಿ. ಇದನ್ನ ಜ್ಯೂಸ್ ಮಾಡಿ ಕುಡಿತಾರ, ಗೊತ್ತೈತಿ? ಜ್ಯೂಸ್ ಮಾಡಿ ಕುಡಿತಾರ. ಒಂದ್ ನಮನಿ ಊಟ ಮಾಡೋಕಿಂತನೂ ಜಾಸ್ತಿ ಇದನ್ನ ಒಂದ್ ಕುಡಿದ್ಬಿಟ್ರೆ ಸಾಕ, ಹೊಟ್ಟೆ ತುಂಬಾ ಅಷ್ಟ್ ಕ್ಯಾಲರಿ ಇದರಿಂದ ಸಿಗ್ತೈತಿ ನಮಗ. ಪಪ್ಪ ಒಂದ್ ಗ್ಲಾಸ್ ಕುಡಿದ್ರ ಹೊಟ್ಟೆ ತುಂಬಿತ್ತು. ಹೊಟ್ಟೆ ತುಂಬತೈತಿ. ನನ್ಗ ಹಂಗ ದಿನ ನಾ ಆಫೀಸ್ ಅಂತ ಬರ್ತಿದ್ನಿ, ಬಂದ ನಂತರ ಒಂದ್ ಗ್ಲಾಸ್ ಈ ಫ್ರೂಟ್ ಜ್ಯೂಸ್ ಕುಡ್ದ ಹೋಗಿ ಊಟನೂ ಮಾಡ್ತಿದ್ನಿ. ಅಂದ್ರೆ ಕ್ಯಾಲರಿ ಜಾಸ್ತಿ ಇರ್ತದೆ ಅಂತ ಕುಡಿಬೇಕು, ಆರೋಗ್ಯಕ್ಕೆ ಚಲೋ. ಯಾವ್ದೋ ಫ್ರೂಟ್ ತಗೋ, ಯಾವ್ದ ವೆಜಿಟೇಬಲ್ ತಗೋ, ಇವೆಲ್ಲ ಆರೋಗ್ಯಕ್ಕೆ ಉತ್ತಮ. ಅದಕ್ಕಾಗಿ ಅವ್ನ್ ತಗೋಬೇಕು. ಅದಕ್ಕೆ ಜಂಕ್ ಫ್ರೂಟ್ ತಿನ್ಬಾರ್ದು ಅಂತ ಹೇಳ್ತಾರ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ ಹೋಗೋಣ. 8th ಒನ್, ಡ್ಯಾಶ್ ಫ್ರೂಟ್ ಹ್ಯಾಸ್ ಅರೌಂಡ್ 200 ಸೀಡ್ಸ್. ಈ ಫ್ರೂಟ್ ಒಳಗ 200 ಸೀಡ್ಸ್ ಇರ್ತಾವತ್ತ. ಇದು ಆಯ್ತು, ಇದು ಆಯ್ತು, ರಬ್ಬರ್ ಆಯ್ತು, ಆರೆಂಜ್ ಆಯ್ತು, ಅವಕಾಡೋ ಆಯ್ತು, ಕ್ಯಾಬೇಜ್ ಆಯ್ತು, ಕುಕುಂಬರ್ ಆಯ್ತು. ಇನ್ನು ಉಳಿದಿರೋದು ಯಾವ್ದು? ಸ್ಟ್ರಾಬೆರಿ. ಬೇಕಾರೆ ಸ್ಟ್ರಾಬೆರಿ ಒಳಗ ನೋಡೀಗ 200 ಸೀಡ್ಸ್ ಇರ್ತಾವಂತ ಇದ್ರೊಳಗ. ಆನ್ಸರ್ ಯಾವ್ದು? ಸ್ಟ್ರಾಬೆರಿ ಫ್ರೂಟ್ ಹ್ಯಾಸ್ 200 ಸೀಡ್ಸ್ ಇನ್ ಇಟ್. ಇದು ಚೆಕ್ ಮಾಡಿ ನೋಡ್ಬೇಕಾರೆ ಈಗ ಸದ್ಯಕ್ಕ ನೋಡಿ. ಇದು ಡಾಟ್ 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 ಇದಲ್ಲ, ನೀ ತಿನ್ನುವ ಕಚ್ 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 ಹತ್ತತ್ಲ, ಇವ ಇಷ್ಟೆಲ್ಲ ಡಾಟ್ ಡಾಟ್ ಇವೆಲ್ಲ ಏನ ಸೀಡ್ಸ್. ಇವೆಲ್ಲ ಏನಿವು ಸೀಡ್ಸ್. ಇವು ಇದ್ರೊಳಗೆ ಏನ್ ಇರ್ತೈತಿ, ಅರೌಂಡ್ 200 ವರೆಗೆನು ಸೀಡ್ಸ್ ಇರ್ತಾವ ಇದ್ರೊಳಗ ಬೀಜಗಳು ಇರ್ತಾವಂತ. ಗೊತ್ತಾಯ್ತು? ಅದಕ್ಕಾಗಿ ಹಂಗ ಹತ್ತೈತಿ ತಿನ್ನುವಾಗ. ಪೇರು ಒಳಗ ಇರ್ತಾವ, ಕಡಿಮೆ ಇರ್ತಾವ. ಎಟ್ಟ 200 ಗಂಟ್ಲೆ ಇರ್ತಾವ, ಅಲ್ಲಿ 50 ಇರ್ತಾವ. ಅದು ಜಾಸ್ತಿ ಇರ್ತಾವ, ಮ್ಯಾಕ್ಸಿಮಮ್ ಇರ್ತೈತಿ, ಇಲ್ಲ ಅಂತ ಹೇಳುದಿಲ್ಲ. ಅದ್ರೊಳಗ ಜಾಸ್ತಿನೇ ಇರ್ತಾವ. ಅರೌಂಡ್ ಇರ್ಬಹುದು, 200 ಇರ್ಬಹುದು ದೊಡ್ಡ ದೊಡ್ಡ ಹಣ್ಣಿನ ಒಳಗ. ಇದ್ರೊಳಗ ನೋಡ್ರಿ ಅಲ್ಲೇ ಇಟ್ಟು ಇರುದ ಇಟ್ಟ ಐತಿ. ಸ್ಟ್ರಾಬೆರಿ ಇಟ್ಟ ಸಣ್ಣದ ಇರ್ತೈತಿ, ಅದ್ರೊಳಗ ಸಣ್ಣದ್ರೊಳಗನು ಇಷ್ಟು ಬೀಜಗಳು ಅಂದ್ರೆ, ಹೌದಲ್ಲ? ಹಿಂಗಾಗಿ ಜಾಸ್ತಿ ಬೀಜಗಳ ಸ್ಟ್ರಾಬೆರಿ ಹಣ್ಣಿನ ಒಳಗ ಇರ್ತಾವು. ಇಷ್ಟೆಲ್ಲಾ ಆಯ್ತಿದ. ಈ ಸೆಕೆಂಡ್ ಚಾಪ್ಟರ್ ಮುಗಿತು. ಇದ್ರೊಳಗೆ ಏನಾದ್ರು ಡೌಟ್ ಐತಿ ನಿನ್ಗ? ಫಸ್ಟ್ ಚಾಪ್ಟರ್ ಮುಗಿತು, ಸೆಕೆಂಡ್ ಚಾಪ್ಟರ್ ಮುಗಿತು. ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಚಾಪ್ಟರ್ ಮುಗಿಸ್ಕೊಂಡ ಥರ್ಡ್ ಫೋರ್ತ್ ಏನದಾವಲ್ಲ ಪಟ್ ಪಟ್ ಮುಗಿಸ್ಬಿಡು ನಾವೆಲ್ಲ. ನೀ ಎಕ್ಸಾಮ್ ರೆಡಿ ಹಾಕಿ ಆಮೇಲೆ ರಿವಿಷನ್ ಮಾಡ್ಕೋತ ಹೋಗು. ಅರ್ಥ ಆಯ್ತಾ? ವೆರಿ ಗುಡ್. ಆಯ್ತು.